ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ರೈಟ್. ಸೊ ಇವತ್ತು ಇನ್ನೊಂದು ಹೊಸ ವಿಷಯ ಜೊತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲದೆ ಇರುವಂತ ಇನ್ವೆಸ್ಟರ್ಸ್ ಅಥವಾ ಗ್ರಾಹಕರಿಗೆ ಸೆಕ್ಯೂರ್ಡ್ ಸೇವಿಂಗ್ಸ್ ಏನಿದೆ, ಆ ಸೆಕ್ಯೂರ್ಡ್ ಸೇವಿಂಗ್ಸ್ ಅಲ್ಲೇ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡುವಂತ ಮನೋಭಾವ ಇರುತ್ತೆ. ಸೊ ಆ ಸೆಕ್ಯೂರ್ಡ್ ಸೇವಿಂಗ್ಸ್ ಅಂದ್ರೆ ಏನು? ಸೊ ಸೆಕ್ಯೂರ್ಡ್ ಅಂತಂದ್ರೆ ಯಾವುದೇ ರೀತಿಯಂತ ನಷ್ಟ ಆಗದೆ ಇರುವಂತ ಹೂಡಿಕೆಗಳು. ಸೊ ಇಟ್ಟಂತ ಹಣ ಏನಿದೆ, ಆ ಹಣಕ್ಕೆ ಲಾಭ ಮಿನಿಮಮ್ ಬರುತ್ತೆ, ಮಿನಿಮಮ್ ಗ್ಯಾರಂಟಿ ಬರುತ್ತೆ. ಜೊತೆಗೆ ಹೂಡಿಕೆ ಮಾಡುವಂತ ಹಣ ಏನಿದೆ ಅದು 100% ಗ್ಯಾರಂಟಿ ಇರುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಅದು ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಸಾಕಷ್ಟು ಜನಕ್ಕೆ ಯಾವ್ದು ಬೆಸ್ಟ್ ಅನ್ನೋ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಸೊ ಪೂರ್ತಿ ಅಷ್ಟು ಸೆಕ್ಯೂರ್ಡ್ ಸೇವಿಂಗ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಹೂಡಿಕೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಬಂದಿದ್ರೆ G2 LIC ಗುರುನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೋಟಿಫಿಕೇಶನ್ ಬಟನ್ ನ ಕ್ಲಿಕ್ ಮಾಡಿ. ಸೊ ವಿಡಿಯೋ ಲೈಕ್ ಆದ್ರೆ ಥಮ್ಸ್ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಅಭಿಪ್ರಾಯಗಳು ಕೂಡ ಕಮೆಂಟ್ ಬಾಕ್ಸ್ ಮುಖಾಂತರ ಹಾಕ್ಬೋದು. ಸೊ ಹಾಗಿದ್ರೆ ಬನ್ನಿ, ಏನು ಆಗಿದೆ ಸೆಕ್ಯೂರ್ಡ್ ಸೇವಿಂಗ್ಸ್ ಅಂದ್ರೆ ಯಾವ್ದಾವ್ದಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ, ಕಾಮನ್ ಆಗಿ ಪ್ರಚಲಿತವಾಗಿ ಎಲ್ರಿಗೂ ಗೊತ್ತಿರುವಂತದ್ದು, ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಈ ಸೆಕ್ಯೂರ್ಡ್ ಸೇವಿಂಗ್ಸ್. ಅದರಲ್ಲಿ ಯಾವ್ದು ಅಂತಂದ್ರೆ ಬ್ಯಾಂಕ್ ಅಲ್ಲಿ ಇಡುವಂತ ಡೆಪಾಸಿಟ್ಸ್, FD ಫಿಕ್ಸ್ಡ್ ಡೆಪಾಸಿಟ್ಸ್, RD ರೆಕರಿಂಗ್ ಡೆಪಾಸಿಟ್ಸ್, ಕ್ಷಮಿಸಿ ನೆಕ್ಸ್ಟ್ ರೋಡ್ ಕೆಳಗಡೆ ಹೋಗಿದೆ, RD ರೆಕರಿಂಗ್ ಡೆಪಾಸಿಟ್ಸ್, KVP ಕಿಸಾನ್ ವಿಕಾಸ್ ಪತ್ರ. ಸೊ ಇದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಆಗುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ರೂರಲ್ ಏರಿಯಾದಲ್ಲಿ ಕೈಗೆ ಸಿಗುವಂತ ಒಂದು ವ್ಯವಸ್ಥೆ ಅಂತಂದ್ರೆ ಈ ಪೋಸ್ಟ್ ಆಫೀಸ್. ಸೊ ಪೋಸ್ಟ್ ಆಫೀಸ್ ಕೂಡ ಸಾಕಷ್ಟು ಸೇವಿಂಗ್ ಸಿಸ್ಟಮ್ಸ್ ಇದೆ. FD ಮತ್ತೆ RD ಹೇಗೆ ಬ್ಯಾಂಕ್ಸ್ ಅಲ್ಲಿ ಸಿಗುತ್ತೋ ಹಾಗೆ ಕಿಸಾನ್ ವಿಕಾಸ್ ಪತ್ರ, NSC, ಸೊ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸೊ LIC ಪಾಲಿಸಿ. ಸೊ ಹೀಗೆ ಈ ಎಲ್ಲ ಕೂಡ ಒಂದು ಸೆಕ್ಯೂರ್ಡ್ ಸೇವಿಂಗ್ ಸಿಸ್ಟಮ್ ಅಲ್ಲಿ ಬರ್ತವೆ. ಸೊ ಆಗಿದ್ರೆ ಈ ಸೆಕ್ಯೂರ್ಡ್ ಸೇವಿಂಗ್ ಅಲ್ಲಿ ಇರುವಂತಹ ಸಿಸ್ಟಮ್ ಅಲ್ಲಿ ಯಾವ್ದು ಬೆಸ್ಟ್, ಎಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ ಅಥವಾ ಗ್ಯಾರಂಟಿ ಸಿಗುತ್ತೆ, ಅಥವಾ ನಮಗೆ ಬೇಕಾದಂತ ಟೈಮ್ ಅಲ್ಲಿ ನಮ್ಗೆ ಬೇಕಾದಂತ ಸಮಯದಲ್ಲಿ ನಮ್ಮ ಅವಶ್ಯಕತೆನ ಫುಲ್ಫಿಲ್ ಮಾಡುತ್ತೆ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂತಿದ್ದಾಗ ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹಾಗೆ ಅದನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕಿಂತ ಮುಂಚೆ ಬನ್ನಿ ಪ್ರತಿಯೊಂದನ್ನು ಕೂಡ ಇಂಡಿವಿಜುವಲ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ನಂತರ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಕಂಪ್ಯಾರಿಸನ್ ನಿಮ್ಗೆ ಬಿಡ್ತೀನಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಅದರ ಫೀಚರ್ಸ್ ಏನಿದೆ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ರೈಟ್. ಸೊ ಮೊದಲನೇದಾಗಿ ಫಿಕ್ಸ್ ಡೆಪಾಸಿಟ್. ಸೊ ಫಿಕ್ಸ್ ಡೆಪಾಸಿಟ್ ಅಂತಂದ್ರೆ ಒಂದು ನಿಗದಿತ ಹಣನ ನಿಗದಿತ ಅವಧಿವರೆಗೆ ನಿಗದಿತ ಇಂಟ್ರೆಸ್ಟ್ ಅಲ್ಲಿ ನಿಗದಿತ ಬಡ್ಡಿಗೆ ಇಡುವಂತ ಒಂದು ವ್ಯವಸ್ಥೆ ಫಿಕ್ಸ್ಡ್ ಡೆಪಾಸಿಟ್. ಇದು ನಿಮಗೆ ಫಿಕ್ಸ್ಡ್ ಅಮೌಂಟ್ ಇರಬೇಕು. ಸೊ ಒಂದು ಲಂಸಮ್ ಅಮೌಂಟ್ 1 ಲಕ್ಷ ಆಗ್ಬೋದು, 50,000 ಆಗ್ಬೋದು, 1 ಕೋಟಿ ಆಗ್ಬೋದು. ಹೀಗೆ ನೀವು ಸಣ್ಣ ಅಮೌಂಟ್ ಮೊತ್ತದಿಂದನೂ ಸ್ಟಾರ್ಟ್ ಮಾಡ್ಬೋದು. 5,000, 10,000 ಈ ಮೊತ್ತದಿಂದನೂ ಸ್ಟಾರ್ಟ್ ಮಾಡ್ಬೋದು. ಇದು ಕೆಲವೊಂದಷ್ಟು ಪೀರಿಯಡ್ ವರೆಗೆ, ಸೊ ಕೆಲವೊಂದಷ್ಟು ದಿನಗಳಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ 10 ಇಯರ್ಸ್ 10 ವರ್ಷದವರೆಗೂ ನಿಮಗೆ ಈ ಡೆಪಾಸಿಟ್ಸ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಫಿಕ್ಸ್ ಆಗಿರುತ್ತೆ, ಸೊ ನಿಗದಿ ಆಗಿರುತ್ತೆ. ಸೊ ಅವಧಿ ಮುಗಿದ ನಂತರ ನೀವು ಇಟ್ಟಂತ ಹಣಕ್ಕೆ ಮತ್ತೆ ಆಲ್ರೆಡಿ ಇದ್ದಂತ ಇಂಟ್ರೆಸ್ಟ್ ಏನಿದೆ ಎರಡನ್ನೂ ಸೇರಿಸಿ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಇದು ಫಿಕ್ಸ್ಡ್ ಡೆಪಾಸಿಟ್. ಹಾಗೆ ರೆಕರಿಂಗ್ ಡೆಪಾಸಿಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಒಂದೇ ಸಲ ಹಣನ ಹೂಡಿಕೆ ಮಾಡ್ತೀರಾ. ಈ ರೆಕರಿಂಗ್ ಡೆಪಾಸಿಟ್ ಅಲ್ಲಿ ಪ್ರತಿ ತಿಂಗಳು ಈ ತಿಂಗಳು, ನೆಕ್ಸ್ಟ್ ಮಂತ್, ಅದು ನೆಕ್ಸ್ಟ್ ಮಂತ್, ಅದು ನೆಕ್ಸ್ಟ್ ಮಂತ್, ಅದು ನೆಕ್ಸ್ಟ್ ಮಂತ್, ಹೀಗೆ ಪ್ರತಿ ತಿಂಗಳು ಹಣನ ಹೂಡಿಕೆ ಮಾಡ್ತಾ ಹೋಗ್ತೀರಾ. ಸೊ ಮೇ ಬಿ ಸಣ್ಣ ಅಮೌಂಟ್ ಇಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ 100 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು, 50 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಇದು ಕಂತುಗಳಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಅದಕ್ಕೆ ರೆಕರಿಂಗ್ ಡೆಪಾಸಿಟ್ ಅಂತ ಕರೀತಾರೆ. ಸೊ ಕಂಟಿನ್ಯೂಸ್ ಆಗಿ ಇದನ್ನ ಸೇವ್ ಮಾಡ್ತಾ ಹೋಗೋದ್ರಿಂದ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಅವಧಿ ಏನಿದೆ ಫಿಕ್ಸ್ ಆಗಿರುತ್ತೆ, ಇಂಟ್ರೆಸ್ಟ್ ಕೂಡ ಫಿಕ್ಸ್ ಆಗಿರುತ್ತೆ. ಸೊ ನೀವು ಹೂಡಿಕೆ ಮಾಡುವಂತ ಅಮೌಂಟ್ ಅಥವಾ ಉಳಿತಾಯ ಮಾಡುವಂತ ಹಣ ಏನಿದೆ ಹಣಕ್ಕೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಸೊ ಇಲ್ಲಿ ರೆಕರಿಂಗ್ ಡೆಪಾಸಿಟ್ ಅಂತ ಬಂದಾಗ ಸೊ ಬ್ಯಾಂಕ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ 5% ಇಂದ 6.8% ವರೆಗೂ ಕೊಡ್ಬೋದು. ಇದು ಬ್ಯಾಂಕ್ ಇಂದ ಬ್ಯಾಂಕ್ ವ್ಯವಹಾರದ ಮೇಲೆ ವೇರಿಯೇಷನ್ ಆಗುತ್ತೆ. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಅದರದೇ ಆದಂತಹ ಒಂದು ಇಂಟ್ರೆಸ್ಟ್ ರೇಟ್ ಸಿಸ್ಟಮ್ಸ್ ಇಟ್ಟಿರ್ತಾರೆ. ಸೊ ಈ ಇಂಟ್ರೆಸ್ಟ್ ಸಿಸ್ಟಮ್ಸ್ ಖಂಡಿತವಾಗ್ಲೂ ರೆಪೋ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ನ RBI ಡಿಕ್ಲೇರ್ ಮಾಡುವಂತ ರೆಪೋ ರೇಟ್ ಏನಿದೆ ಆ ರೆಪೋ ರೇಟ್ ಮೇಲೆ ಬ್ಯಾಂಕ್ಸ್ ಇಂಟ್ರೆಸ್ಟ್ ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಬರುವಂತ ಇಂಟ್ರೆಸ್ಟ್ ರೇಟ್ಸ್ ಏನಿದೆ ಡೈರೆಕ್ಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡುವಂತ ರೆಪೋ ರೇಟ್ ಮೇಲೆ ಡಿಸೈಡ್ ಆಗುತ್ತೆ. ರೆಪೋ ರೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಕಾಮನ್ ಆಗಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣ ಬೇಕಾದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಸಾಲ ತಗೊಳ್ಳುವಂತ ಒಂದು ವ್ಯವಸ್ಥೆ ಇರುತ್ತೆ. ಆ ಸಾಲಕ್ಕೆ ಕೊಡಬೇಕಾದಂತ ಬಡ್ಡಿ ಏನಿದೆ ಆ ಬಡ್ಡಿಗೆ ರೆಪೋ ರೇಟ್ ಅಂತ ಕರಿತೀವಿ.
ಸೊ ಈ ಸಾಲದ ವ್ಯವಸ್ಥೆ, ಸೊ ಕಾರ್ಪೊರೇಟ್ಸ್ ಇರ್ಬೋದು ಅಥವಾ ಬ್ಯಾಂಕ್ಸ್ ಆಗ್ಬೋದು, ಅವಾಗ ಹೆಚ್ಚುವರಿ ಹಣ ಬೇಕಾದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಡೈರೆಕ್ಟ್ ಆಗಿ ಸಾಲ ತಗೊಳ್ತಾರೆ. ಸೊ ಆ ಸಾಲ ತಗೊಳ್ಳೋದಕ್ಕೆ ವಾಪಸ್ ಆಗಿ ಈ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾರು ತಗೊಂಡಿರ್ತಾರೋ ಅವ್ರು ಕೊಡಬೇಕಾದಂತ ಬಡ್ಡಿ ಏನಿದೆ, ಸೊ ಆ ಬಡ್ಡಿ ಮೊತ್ತನ RBI ಡಿಸೈಡ್ ಮಾಡುತ್ತೆ ಕಾಲಕ್ಕೆ ಅನುಗುಣವಾಗಿ. ಓಕೆ, ಸೊ ರೆಕರಿಂಗ್ ಡೆಪಾಸಿಟ್ಸ್ ಗೊತ್ತಾಯ್ತು. ಇದರಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ರೇಟ್ಸ್ 5% ಇಂದ 6.8% ವರೆಗೂ ಹೋಗುತ್ತೆ. ಇದು ಪ್ರತಿ ವರ್ಷ ಆನ್ಯುಲಿ ಆಡ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಸೇವಿಂಗ್ಸ್ ಮಾಡುವಂತ ಅಮೌಂಟ್ ಏನಿದೆ ಅದರ ಬೇಸಿಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಆಡ್ ಆಗುತ್ತೆ. ಸೊ ರೆಕರಿಂಗ್ ಡೆಪಾಸಿಟ್ಸ್ ಬಂದು ಸಾಮಾನ್ಯವಾಗಿ 1 ವರ್ಷದಿಂದ 5 ವರ್ಷದವರೆಗೂ ನಿಮಗೆ ರೆಕರಿಂಗ್ ಡೆಪಾಸಿಟ್ ಆಪ್ಷನ್ ಸಿಗುತ್ತೆ. ಅದೇ ರೀತಿ ಇನ್ನೂ ಹೆಚ್ಚಿಗೆ ಬೇಕಂದ್ರೂ ಕೂಡ ವ್ಯವಸ್ಥೆ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಗೆ ಸಿಗುವಂತದ್ದು 5 ಇಯರ್ಸ್. ಮತ್ತೆ ಎಲ್ಲರೂ ಕೂಡ ಶಾರ್ಟ್ ಟರ್ಮ್ ಸೇವಿಂಗ್ಸ್ ಅಂತ ಹೋದಾಗ ರೆಕರಿಂಗ್ ಡೆಪಾಸಿಟ್ ನೇ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಈ ರೆಕರಿಂಗ್ ಡೆಪಾಸಿಟ್ ಕೂಡ ನಿಮ್ಗೆ ಲಾಂಗ್ ಟರ್ಮ್ ಅಂತಂದ್ರೆ ಮ್ಯಾಕ್ಸಿಮಮ್ 5 ಇಯರ್ಸ್ ಸಿಗ್ಬೋದು, ಅದರಿಂದ ಹೆಚ್ಚಿಗೆ ಸಿಗೋದಿಲ್ಲ. ಸೊ ಇದಲ್ಲದೆ ನೆಕ್ಸ್ಟ್ ಇರುವಂತ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್. ಈ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಲ್ಲಿ ನಿಮ್ಗೆ ಬೇರೆ ರೀತಿಯಾದ ಬಾಂಡ್ಸ್ ರೂಪದಲ್ಲಿ ಕೂಡ ಸಿಗುತ್ತೆ. ಆ ಬಾಂಡ್ಸ್ಗೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಸೊ ಈ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಿಮಗೆ ಒಂದು ನಿಗದಿತ ಮೊತ್ತ ಏನಿದೆ ಆಲ್ರೆಡಿ ಇರುತ್ತೆ. ಸೊ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ, ₹100, ₹500, ₹1000, ₹10,000, ₹20,000 ಈ ರೀತಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ಗೆ ತಕ್ಕಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಹಣಕ್ಕೆ ನಿಮಗೆ ಒಂದು ಬಾಂಡ್ ರೂಪದಲ್ಲಿ, ಇಲ್ಲಿ ತೋರಿಸ್ತಾ ಇರುವಂತಹ ಬಾಂಡ್ ರೂಪದಲ್ಲಿ ನಿಮಗೆ ಕೊಡ್ತಾರೆ. ಅಲ್ಲೂ ಕೂಡ ನಿಗದಿಯಾದಂತ ಟರ್ಮ್ ಇರುತ್ತೆ. ಸೊ 5 ವರ್ಷ, 5.5 ವರ್ಷ, 7 ವರ್ಷ. ಸೊ ರೆಪೋ ರೇಟ್ಗೆ ಸಂಬಂಧಪಟ್ಟಂಗೆ ಇಷ್ಟು ವರ್ಷಗಳ ನಂತರ ನಿಮ್ಮ ಹಣ ಡಬಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಪೇ ಮಾಡ್ತಾರೆ. ಸೊ ಈ NSC ಬಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಬಂದು ಸೊ ಪ್ರೆಸೆಂಟ್ ಆಗಿ 7.7% ರನ್ನಿಂಗ್ ಅಲ್ಲಿ ಇದೆ. ಸೊ ಇದು ಕೂಡ ಮ್ಯಾಕ್ಸಿಮಮ್ ಕ್ಯಾಪ್ ಏನಿದೆ ಅದರ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡ್ಕೊಬಹುದು. ನಿಗದಿಯಾದ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ವಾಪಸ್ ಬರುತ್ತೆ. ಮತ್ತೆ ಇನ್ನೊಂದು ಕಿಸಾನ್ ವಿಕಾಸ್ ಪತ್ರ ಅಂತ, ಇದು ಸಾಮಾನ್ಯವಾಗಿ ರೈತರಿಗೆ ಹೆಸರೇ ಹೇಳೋ ರೀತಿ ಸಣ್ಣ ಮಟ್ಟದ ಸೇವಿಂಗ್ಸ್ ಮಾಡುವಂತವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಟ್ಟಿರುವಂತಹ ಕಿಸಾನ್ ವಿಕಾಸ್ ಪತ್ರ. ಇದರಲ್ಲೂ ಕೂಡ ನಿಗದಿತ ಮಟ್ಟದ ಅಮೌಂಟ್ ಏನಿದೆ, ಸೊ ಬಾಂಡ್ ತರನೇ ನಿಮಗೆ ಇದು ಬಾಂಡ್ ನಿಮ್ಗೆ ಈ ಬಾಂಡ್ ಅನ್ನ ನಿಗದಿ ಅವಧಿಯವರೆಗೆ ಪೇ ಮಾಡ್ತಾರೆ. ಸೊ ಇದು ನಿಮಗೆ ಈಗ ಪ್ರೆಸೆಂಟ್ 7% ಸಿಗುತ್ತೆ. ಸೊ ಈ ಇಂಟ್ರೆಸ್ಟ್ ರೇಟ್ಸ್ ಕೂಡ RBI ರೆಪೋ ರೇಟ್ಸ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ನಿಗದಿ ಅವಧಿವರೆಗೂ ಅದೇ ಇರುತ್ತೆ. ಹೂಡಿಕೆ ಮಾಡಿದ್ರೆ ಅದೇ ಅಮೌಂಟ್ ಸಿಗುತ್ತೆ. ಇದು ಅಲ್ಲದೆ ಸಾಮಾನ್ಯವಾಗಿ ಇದು ಬಿಟ್ಟು ನೆಕ್ಸ್ಟ್ ಇರುವಂತಹ ಸೇವಿಂಗ್ಸ್ ಏನಪ್ಪಾ ಅಂತಂದ್ರೆ PPF, ಸೊ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಸಾಮಾನ್ಯವಾಗಿ ಎಂಪ್ಲಾಯೀಸ್ ಅಲ್ಲದೆ, ಎಂಪ್ಲಾಯೀಸ್ಗಾದ್ರೆ ಅವ್ರಿಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ. ಸೊ ಎಂಪ್ಲಾಯೀಸ್ ಅಲ್ಲದೆ ಎಂಪ್ಲಾಯಿ EPF ನ ಬಿಟ್ಟು ಎಕ್ಸ್ಟ್ರಾ ಸೇವಿಂಗ್ಸ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದವ್ರಿಗೆ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ರೆಕರಿಂಗ್ ರೂಪದಲ್ಲಿ ಸಿಗುತ್ತೆ. ಸೊ ಇಲ್ಲಿ ಈಗ ಪ್ರೆಸೆಂಟ್ ಆಗಿ 7.1% ರನ್ನಿಂಗ್ ಅಲ್ಲಿ ಇದೆ. ಸೊ ಮ್ಯಾಕ್ಸಿಮಮ್ ನೀವು 1 ವರ್ಷಕ್ಕೆ ₹1.5 ಲಕ್ಷ ಅಷ್ಟು PPF ಅಲ್ಲಿ ಹೂಡಿಕೆ ಮಾಡಬಹುದು. ಸೊ ಒಬ್ಬರ ಹೆಸರಲ್ಲಿ. ಸೊ ಹಾಗಾಗಿ ಸೊ ಒಂದು ಫ್ಯಾಮಿಲಿಗೆ ಸೊ ₹1.5 ಲಕ್ಷ ಏನಿದೆ ಅದನ್ನ ಹೂಡಿಕೆ ಮಾಡ್ತಾ ಹೋಗ್ಬೋದು, ಅದಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ PPF ಕೂಡ ನಿಮಗೆ ಕೊನೆಯಲ್ಲಿ ಪೆನ್ಷನ್ಗೋಸ್ಕರ ಸಿಗುವಂತ ಅಮೌಂಟ್ ಇದು. ಕೊನೆಯಲ್ಲಿ ಪೆನ್ಷನ್ ರೂಪದಲ್ಲಿ ನಿಮಗೆ ಅಮೌಂಟ್ ಬೇಕು ಅಂದಾಗ ಲಂಸಮ್ ತಗೊಂಡು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಕೊನೆಯದಾಗಿ ಬರುವಂತದ್ದು ಅಥವಾ ಎಲ್ರಿಗೂ ಕಾಮನ್ ಆಗಿ ಕನ್ಫ್ಯೂಷನ್ ಕಾಡುವಂತದ್ದು LIC ಪ್ಲಾನ್ಸ್. ಸೊ LIC ಪ್ಲಾನ್ಸ್ ಅಂತ ಬಂದಾಗ ಇಲ್ಲೂ ಅಷ್ಟೇ ನೀವು ರೆಗ್ಯುಲರ್ ಆಗಿ ಹೂಡಿಕೆ ಮಾಡ್ತೀರಾ. ಒಂದು ನಿಗದಿತ ಆದಂತ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಕೂಡ ನಿಮಗೆ ಪ್ರತಿ ವರ್ಷ ಆಡ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಿಗುವಂತ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಸೊ ಬರುವಂತ ರಿಟರ್ನ್ಸ್ ಏನಿದೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ PPF ಅಲ್ಲಿ ಕೂಡ ಅಷ್ಟೇ ಅಂಡರ್ ಸೆಕ್ಷನ್ 80C ಅಲ್ಲಿ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. LIC ಕೂಡ 80C ಅಲ್ಲಿ ಸಿಗುತ್ತೆ. ಕಿಸಾನ್ ವಿಕಾಸ್ ಪತ್ರ ಮತ್ತೆ NSC ಏನಿದೆ ಅದು ಕೂಡ ನಿಮ್ಗೆ 80C ಅಲ್ಲಿ ಬರುತ್ತೆ. ಸೊ FD ಕೂಡ NSC ಅಲ್ಲಿ ಬರುತ್ತೆ. ಬಟ್ ರೆಕರಿಂಗ್ ಡೆಪಾಸಿಟ್ ನಿಮಗೆ ಸೇವಿಂಗ್ಸ್ ಅಲ್ಲಿ ಬರೋದಿಲ್ಲ, 80C ಅಲ್ಲಿ ಬರೋದಿಲ್ಲ. ಸೊ ಹಾಗಿದ್ರೆ ಬನ್ನಿ ಇಲ್ಲಿ ಕನ್ಫ್ಯೂಷನ್ ಏನ್ ಮತ್ತೆ. ಸೊ ಎಲ್ಲಾನು ಸೆಕ್ಯೂರ್ಡ್ ಸೇವಿಂಗ್ ಆಗಿರೋದ್ರಿಂದ ವ್ಯತ್ಯಾಸ ಏನು, ಎಲ್ಲ ಸೇಮ್ ಅಲ್ವಾ? ಎಸ್. ಸೊ ಇಲ್ಲಿ ಬರುವಂತ ವಿಷಯ ಗ್ಯಾರಂಟಿ. ಸೊ ಹೂಡಿಕೆ ಮಾಡುವಂತ ಹಣ ಏನಿದೆ ನಿಗದಿತ ಇಂಟ್ರೆಸ್ಟ್ ನಿಗದಿತ ಪೀರಿಯಡ್ಗೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಯ್ತು. ಬಟ್ ಇಟ್ಟಂತ ಹಣಕ್ಕೆ ಏನಾದ್ರು ಭದ್ರತೆ ಇದೆಯಾ? ಖಂಡಿತವಾಗ್ಲು ಎಸ್. ಸುಮಾರು ನೀವು ₹1 ಕೋಟಿ ಅಷ್ಟು ಹಣನ ಬ್ಯಾಂಕ್ FD ಅಲ್ಲಿ ಇಡ್ತೀರಾ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಪೂರ್ತಿ 1 ಕೋಟಿಗೆ ಭದ್ರತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸೊ RBI ಹೇಳುವಂತ ವ್ಯವಸ್ಥೆ ಪ್ರಕಾರ ₹1 ಲಕ್ಷ ವರೆಗೂ RBI ಗ್ಯಾರಂಟಿ ಕೊಡುತ್ತೆ ಪರ್ ಇನ್ವೆಸ್ಟರ್. ಸೊ ಒಬ್ಬ ಹೂಡಿಕೆದಾರರಿಗೆ ₹1 ಲಕ್ಷ ಇನ್ವೆಸ್ಟ್ಮೆಂಟ್ ಗೆ ಗ್ಯಾರಂಟಿ ಕೊಡುತ್ತೆ. ಈ ಗ್ಯಾರಂಟಿ ಅವಶ್ಯಕತೆ ಯಾವಾಗ ಇದೆಯಪ್ಪ ಅಂತಂದ್ರೆ ಅಕಸ್ಮಾತ್ ಆಗಿ ಬ್ಯಾಂಕ್ ಏನಾದ್ರು ಬ್ಯಾಂಕ್ ರಪ್ಸಿ ಆದ್ರೆ, ಸೊ ಬ್ಯಾಂಕ್ ನೀವು ಹೂಡಿಕೆ ಮಾಡಿದಂತ ಬ್ಯಾಂಕ್ ನಷ್ಟದಲ್ಲಿ
ತೇಲೋದ್ರೆ. ಸೊ ಈಗಿರುವಂತ ವ್ಯವಸ್ಥೆಯಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕ್ ಮುಚ್ಚೋಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಸೊ ಒಂದು ಬ್ಯಾಂಕ್ ಮುಚ್ಕೊಂಡ್ರು ಕೂಡ ಮತ್ತೊಂದು ಬ್ಯಾಂಕ್ ಅದನ್ನ ಕೊಂಡ್ಕೊಳ್ಳುತ್ತೆ. ಸೊ ವ್ಯವಹಾರ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆದ್ರೂ ಕೂಡ ಯೋಚನೆ ಮಾಡೋದಾದ್ರೆ ಎಷ್ಟು ಮಟ್ಟಿಗೆ ಗ್ಯಾರಂಟಿ ಸಿಗುತ್ತೆ? ಸೊ ಇಲ್ಲಿ ಹೇಳೋ ಪ್ರಕಾರ DICGC ಏನಿದೆ, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಹೇಳೋ ಪ್ರಕಾರ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಸೇರಿ 5 ಲಕ್ಷ ರೂಪಾಯಿವರೆಗೂ ಗ್ಯಾರಂಟಿ ಕೊಡುತ್ತೆ. ಸೊ ಇದನ್ನ ಬೇಕಿದ್ರೆ ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ಸಿಗುತ್ತೆ ನಿಮಗೆ. ಸೊ ಮ್ಯಾಕ್ಸಿಮಮ್ ಒಬ್ಬ ಇನ್ವೆಸ್ಟರ್ಗೆ 5 ಲಕ್ಷ ರೂಪಾಯಿವರೆಗೂ ಗ್ಯಾರಂಟಿ ಸಿಗುತ್ತೆ. ಅದರ ಮೇಲ್ಪಟ್ಟಂತ ಹಣ, ನೀವಿಟ್ಟಂತ ಹಣ ಏನಿದೆ, ಸುಮಾರು ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದಿರ ಅಂತಂದ್ರೆ 5 ಲಕ್ಷ ಬಿಟ್ರೆ ಉಳಿದಂತ ಹಣ ಏನಿದೆಯಲ್ಲ, ಆ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರ ಅಕಸ್ಮಾತ್ ಆಗಿ ಬ್ಯಾಂಕ್ ಏನಾದ್ರೂ ಮುಳುಗಡೆ ಆದ್ರೆ. ಸೊ LIC ವಿಷಯಕ್ಕೆ ಬಂದಾಗ ಎಷ್ಟು ಗ್ಯಾರಂಟಿ ಸಿಗುತ್ತೆ, ರೈಟ್? ಸೊ ಇಲ್ಲಿ ನಿಮಗೆ ಸೌರಿಂಗ್ ಗ್ಯಾರಂಟಿ ಅಂತ ಬರುತ್ತೆ. ಬೇಕಿದ್ರೆ ನೀವು ಗೂಗಲ್ ಸರ್ಚ್ ಮಾಡಿ ಸೌರಿಂಗ್ ಗ್ಯಾರಂಟಿ ಅಂದ್ರೆ ಏನು ಅಂತ. ಸೊ ಸೌರಿಂಗ್ ಗ್ಯಾರಂಟಿ ಹೇಳೋ ಪ್ರಕಾರ ಸೆಕ್ಷನ್ 37 ಆಫ್ LIC ಆಕ್ಟ್ 1956 ಪ್ರಕಾರ ಹೇಳೋದಾದ್ರೆ, ನೀವು ಏನು ಹಣ ಹೂಡಿಕೆ ಮಾಡ್ತೀರಾ, ಜೊತೆಗೆ LIC ಇಂದ ಏನು ಬೋನಸ್ ಕೂಡ ನಿಮಗೆ ಸೇರಿಸಿರ್ತಾರೆ, ಅಷ್ಟು ಹಣನು ಕೂಡ ಕ್ಯಾಶ್ ರೂಪದಲ್ಲಿ ನಿಮಗೆ ಅಕಸ್ಮಾತ್ ಆಗಿ LIC ಆಫ್ ಇಂಡಿಯಾ ನಷ್ಟ ಹೊಂದಿದ್ರು ಕೂಡ, ಸೊ LIC ಆಫ್ ಇಂಡಿಯಾ ಕೂಡ ನಷ್ಟ ಹೊಂದುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಸೊ ವಿಷಯಕ್ಕೆ ಬರೋದಾದ್ರೆ, ಅಂತ ಸಮಯದಲ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅದರ ಜವಾಬ್ದಾರಿನ ಹೊತ್ಕೊಂಡು ನೀವು ಹೂಡಿಕೆ ಮಾಡಿದಂತ ಹಣ ಏನಿದೆ, ಜೊತೆಗೆ ಬಂದಂತ ಲಾಭ ಅಷ್ಟನ್ನು ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಪೇ ಮಾಡುತ್ತೆ. ಸೊ ಇಲ್ಲಿ ಹಣದ ಮೊತ್ತದ ಮಿತಿ ಏನಿದೆ, ಯಾವುದೇ ರೀತಿಯಾದ ಮಿತಿ ಇಲ್ಲ. ನೀವು ಎಷ್ಟೇ ಹಣ ಹೂಡಿಕೆ ಮಾಡಿ, 1 ಕೋಟಿ ಹೂಡಿಕೆ ಮಾಡಿ, 5 ಕೋಟಿ ಹೂಡಿಕೆ ಮಾಡಿ, ಅಥವಾ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ರು ಕೂಡ ನಿಮಗೆ ಸೆಕ್ಷನ್ 37 ಆಫ್ LIC ಆಕ್ಟ್ ಪ್ರಕಾರ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಸೊ ಹಾಗಾಗಿ ನೀವು ಹೂಡಿಕೆ ಮಾಡುವಂತ ಪೂರ್ತಿ ಹಣದ ಗ್ಯಾರಂಟಿ ಅಥವಾ ಭದ್ರತೆ LIC ಆಫ್ ಇಂಡಿಯಾದಲ್ಲಿ ಇರುತ್ತೆ. ಸೊ ಬ್ಯಾಂಕ್ FD ಗೆ ಅಂತ ಬಂದಾಗ ಲಿಮಿಟೇಷನ್ಸ್ ಇದೆ. ಸೊ ಇದು ವ್ಯತ್ಯಾಸ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಕಾರ್ಪೊರೇಷನ್ ಅಥವಾ ಇನ್ಸ್ಟಿಟ್ಯೂಷನ್ ತೊಂದರೆಗೊಳಪಟ್ಟಾಗ ನಿಮಗೆ ಈ ಭದ್ರತೆಯ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಸೊ ಆಗಿದ್ದಾಗ ಯೋಚನೆ ಮಾಡಿ ನೋಡಿ, ಸೊ ನಾವು ಹೂಡಿಕೆ ಮಾಡುವಂತ ಹಣ ಏನಿದೆ, ನಮ್ಮ ಕಷ್ಟ ಕಾಲಕ್ಕೆ ಆಗ್ಲಿ ಅಂತಾನೆ ಹೂಡಿಕೆ ಮಾಡ್ತೀವಿ. ಸೊ ನಮಗ್ ಬೇಕಾದಾಗ ಸಿಗ್ಲಿ ಅಂತಾನೆ ಹೂಡಿಕೆ ಮಾಡ್ತೀವಿ. ಸೊ ನಮ್ಮಲ್ಲಿ ಇದ್ರೆ ಹಣ, ಅದಕ್ಕೆ ತೊಂದರೆ ಹೆಚ್ಚಿದೆ, ಸೊ ಮಿಸ್ಯೂಸ್ ಆಗ್ಬೋದು ಅಥವಾ ಕಳ್ಳರ ಮೋಸ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಈ ಹಣ ತಗೊಂಡು ಒಂದ್ ಕಡೆ ಸೇಫ್ ಮಾಡ್ತೀವಿ. ಸೊ ಆ ರೀತಿ ಇದ್ದಾಗ ಆ ಜಾಗ ನಿಮಗೆ ಎಷ್ಟು ಮಟ್ಟಿಗೆ ಸೇಫ್ ಆಗಿರ್ಬೇಕು ಅಂತ ತಿಳ್ಕೊಳ್ಳಿ. ಸೊ ನಂತರ ಹೂಡಿಕೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ವಿಷಯದಲ್ಲಿ ಯೋಚನೆ ಮಾಡೋದಾದ್ರೆ, ಸಾಮಾನ್ಯವಾಗಿ ಹೂಡಿಕೆ ಮಾಡುವಂಥದ್ದು ಎಲ್ಲರೂ ಕೂಡ ಲಾಭಕ್ಕೋಸ್ಕರ ಹೂಡಿಕೆ ಮಾಡ್ತಾರೆ. ಸೊ ಆ ರೀತಿ ಲಾಭಕ್ಕೋಸ್ಕರ ಹೂಡಿಕೆ ಮಾಡೋದಾದ್ರೆ, ಸೊ ಸಪೋಸ್ ನೀವು ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ರೆಕರಿಂಗ್ ಡೆಪಾಸಿಟ್ ಇಡ್ತೀರಾ ಅನ್ನೋದಾದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ನಿಮಗೆ? ಸೊ ಉದಾಹರಣೆ ಯೋಚನೆ ಮಾಡೋಣ, ಒಬ್ಬ ಮನುಷ್ಯ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ದುಡ್ಡನ್ನ ಸೇವ್ ಮಾಡ್ತಿರ್ತಾನೆ, ಒಂದು 20 ವರ್ಷಗಳ ಕಾಲ ಅಂತ ಅಂದ್ಕೊಂಡ್ರೆ ಎಷ್ಟು ಸಿಗುತ್ತೆ ನಿಮಗೆ? ಸೊ ಇಲ್ಲಿ ರೆಕರಿಂಗ್ ಡೆಪಾಸಿಟ್ ಮುಖಾಂತರ ಹೋದ್ರೆ ನೀವು ಪ್ರತಿ ತಿಂಗಳು ಸೇವ್ ಮಾಡ್ಬೇಕಾಗಿ ಬರುತ್ತೆ. ಸೊ 8,500 ರೂಪಾಯಿ ಅಷ್ಟು ಸುಮಾರು ಅಮೌಂಟ್ ನೀವು ಸೇವ್ ಮಾಡ್ತಾ ಹೋದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಸಿಗುವಂತ RD ಇಂಟ್ರೆಸ್ಟ್ ಏನಿದೆ 6.8% ನ ಪ್ರಕಾರ ಹೋದ್ರೆ, ಸೊ ನಿಮಗೆ 20 ವರ್ಷಗಳ ನಂತರ ಸಿಗುವಂತದ್ದು 43,26,258 ರೂಪಾಯಿ ಬರುತ್ತೆ. ಸೊ ಇಲ್ಲಿ ಎಸ್ಟಿಮೇಟೆಡ್ ರಿಟರ್ನ್ ಬಂದು 20,40,000 ರೂಪಾಯಿ ನಿಮ್ಮ ಹೂಡಿಕೆ ಆಗುತ್ತೆ. ಲಾಭ ನಿಮಗೆ ಸಿಗುವಂತದ್ದು 22,86,258 ರೂಪಾಯಿ ಇದೆ. ಸೊ ಎರಡೂ ಸೇರಿ ಮೊತ್ತ ನಿಮಗೆ 43,26,000 ರೂಪಾಯಿ ಅಷ್ಟು ಹಣ ನಿಮಗೆ 20 ವರ್ಷದ ನಂತರ ಸಿಗುತ್ತೆ. ಉದಾಹರಣೆಗೆ ಈ ಹಣ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಅವರ ಮದುವೆಗೋಸ್ಕರ ಹೂಡಿಕೆ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ, ಅಥವಾ ನಿಮ್ದೇ ಆದಂತ ಯಾವುದೋ ಒಂದು ಆರ್ಥಿಕ ಗುರಿನ ಫುಲ್ಫಿಲ್ ಮಾಡ್ಲಿಕ್ಕೆ ಹೂಡಿಕೆ ಮಾಡಿದಿರಾ ರಿಟೈರ್ಮೆಂಟ್ಗೆ ಅಂತ ಅಂದ್ಕೊಳ್ಳೋದಾದ್ರೆ, ಸೊ ನಿಮಗೆ ಸಿಗುವಂತ 43,26,258 ರೂಪಾಯಿ ಏನಿದೆ, ಸೊ ಇದು ಕೂಡ ನಿಮಗೆ ಟ್ಯಾಕ್ಸ್ ಫ್ರೀನಾ? ಎಸ್. ಸೊ ರೆಕರಿಂಗ್ ಡೆಪಾಸಿಟ್ ಅಲ್ಲಿ ಬರುವಂತ ಇಂಟ್ರೆಸ್ಟ್ ಏನಿದೆ, ಇದು ಟ್ಯಾಕ್ಸಬಲ್ ಇದೆ. ಸೊ ಅದೇ ಅಮೌಂಟ್ ನ ನೀವು ಸಪೋಸ್ ಬೇರೆ ಕಡೆ ಹೂಡಿಕೆ ಮಾಡ್ತೀರಾ ಅಥವಾ LIC ಅಲ್ಲಿ ಹೂಡಿಕೆ ಮಾಡ್ತೀರಾ ಅನ್ನೋದಾದ್ರೆ ಏನಾಗ್ಬೋದು? ಸೊ ಇಲ್ಲಿ ತಿಳ್ಕೊಳ್ಳೋಕೆ, ಸೊ 20 ವರ್ಷಗಳ ಕಾಲ ನೀವು ಹೂಡಿಕೆ ಮಾಡ್ತಿರ್ತೀರಾ ಅಂತಂದ್ರೆ ಇದು ಅವಧಿ ಏನಿದೆ ತುಂಬಾ ಲಾಂಗ್ ಆಗಿರೋದ್ರಿಂದ ಅಕಸ್ಮಾತ್ ಆಗಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದಾಗ ಈ ಹಣ ನಿಮ್ಗೆ ಸಿಗುತ್ತೆ. ಅಕಸ್ಮಾತ್ ಆಗಿ ಮಧ್ಯದಲ್ಲಿ ಏನಾದ್ರೂ ಹೂಡಿಕೆ ಮಾಡುವಂತ ಮನುಷ್ಯನ್ಗೆ ದುರ್ದೈವ ಸಂಭವಿಸಿ ಆತ ಏನಾದ್ರೂ ಡೆತ್ ಆದ ಅಂತಂದ್ರೆ ಎಷ್ಟು ಹಣ ಸಿಗ್ಬೋದು? ಸೊ ಬ್ಯಾಂಕ್ ಅಲ್ಲಿ ಹೂಡಿಕೆ ಮಾಡಿರುವಂತ ಹಣಕ್ಕೆ ಎಷ್ಟು ಹಣ ಸಿಗುತ್ತೆ? ಸೊ ಅಕಸ್ಮಾತ್ ಆಗಿ ಹೂಡಿಕೆ ಮಾಡಿರುವಂತ ಮನುಷ್ಯ ದುರ್ದೈವದಿಂದ ಡೆತ್ ಆದ್ರೆ
ಬ್ಯಾಂಕ್ ಅಲ್ಲಿ ಸಿಗುವಂತಹದ್ದು ಏನಿದೆ ಅಂತಂದ್ರೆ, ನೀವು ಎಷ್ಟು ಹಣ ಹೂಡಿಕೆ ಮಾಡಿರ್ತೀರೋ ಮತ್ತೆ ಅದಕ್ಕೆ ಅಲ್ಲಿ ತನಕ ಸಿಕ್ಕಿರುವಂತ ಬಡ್ಡಿ ಏನಿದೆ ಅಷ್ಟು ಕಾಲಗಳವರೆಗೆ ಅಷ್ಟರವರೆಗೆ ನಿಮಗೆ ಬಡ್ಡಿನ ಸೇರಿಸಿ ಅಮೌಂಟ್ ನ ಸೆಟಲ್ ಮಾಡ್ತಾರೆ. ಸೊ ಆ ರೀತಿ ಅಂತ ಬಂದ್ರೆ ನಿಮ್ಮ ಹೂಡಿಕೆಗೆ ಅಲ್ಲಿ ತನಕ ಸಿಕ್ಕಂತ ಇಂಟ್ರೆಸ್ಟ್ ಏನಿದೆ ಅಷ್ಟೇ ಗಟ್ಟಿ ಆಗುತ್ತೆ. ಸೊ ಲಾಸ್ಟ್ ನಿಮ್ಮ ಗುರಿ ಏನಿತ್ತು 40 ಲಕ್ಷ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಮ್ಯಾರೇಜ್ಗೋಸ್ಕರ ಅಥವಾ ನಿಮ್ಮ ರಿಟೈರ್ಮೆಂಟ್ಗೋಸ್ಕರ ಇಟ್ಟಂತ ಫಂಡ್ ಏನಿತ್ತು ಆ ಪೂರ್ತಿ ಫಂಡ್ ಸಿಗುತ್ತಾ? ಸೊ ಆಗಿದ್ರೆ ಅದೇ ದುಡ್ಡನ್ನ ನೀವು ಎಲ್ ಐ ಸಿ ಹೂಡಿಕೆ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಈ ಕ್ಷಣನ ಯೋಚನೆ ಮಾಡೋದಾದ್ರೆ ಇದೇ ರೀತಿ ದುರ್ದೈವ ಸಂಭವಿಸಿದ್ರೆ ಎಲ್ ಐ ಸಿ ಸೇವಿಂಗ್ಸ್ ಅಲ್ಲಿ ಇಟ್ಟು ಅದೇ ದುಡ್ಡನ್ನ ನೀವು ಎಲ್ ಐ ಸಿ ಇಟ್ಟಾಗ ನಿಮಗೆ ಸಿಗುವಂತ ಮೊತ್ತ ಏನು? ಸೊ ಉದಾಹರಣೆಗೆ ಹೇಳೋದಾದ್ರೆ, ಮುಂದೆ ಆ ರೀತಿ ದುರ್ದೈವ ಸಂಭವಿಸಿದಾಗ ಭವಿಷ್ಯದಲ್ಲಿ ಕಟ್ಟಬೇಕಾಗಿರುವಂತ ಹಣ ಏನಿತ್ತು ಆ ಹಣ ಪೂರ್ತಿ ವೇವ್ ಆಗತ್ತೆ. ಸೊ ಮತ್ತೆ ನಿಮ್ಮ ನಾಮಿನಿ ಅಥವಾ ನಿಮ್ಮ ಸಂಬಂಧಿಕರು ಅದನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಪ್ರತಿ ವರ್ಷ ನಿಮಗೆ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಅಮೌಂಟ್ ಆದಾಯ ರಿಪ್ಲೇಸ್ಮೆಂಟ್ಗೋಸ್ಕರ, ಡೆತ್ ಆದ್ಮೇಲೆ ಬರ್ತಿದ್ದಂತ ಆದಾಯ ನಿಂತು ಹೋಗುತ್ತೆ. ಆದಾಯದ ರಿಪ್ಲೇಸ್ಮೆಂಟ್ಗೋಸ್ಕರ ಪ್ರತಿ ವರ್ಷ ಎಲ್ ಐ ಸಿ ಆಫ್ ಇಂಡಿಯಾ ನಿಮ್ಮ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಪೇ ಮಾಡುತ್ತೆ. ಅದಲ್ಲದೆ ಲಾಸ್ಟ್ ಅಲ್ಲಿ ಬರುವಂತ ಅಮೌಂಟ್ ಏನಿತ್ತು 40 ಲಕ್ಷ ಚಿಲ್ಲರೆ, ಆ ಅಮೌಂಟ್ ಕೂಡ ಬರುತ್ತೆ. ಸ್ನೇಹಿತರೆ, ಇಲ್ಲೊಂದು ಸಿಂಪಲ್ ವಿಷಯ. ಸೊ ನೀವು ಹಾಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಸಿಗ್ತಾ ಇದ್ದಂತ ಹಣ ಏನಿತ್ತು 43 ಲಕ್ಷ ರೂಪಾಯಿ, ಎಲ್ ಐ ಸಿಗೆ ಅಂತ ಬಂದಾಗ ಒಂದು 3 ಲಕ್ಷ ಅಥವಾ 4 ಲಕ್ಷ ರೂಪಾಯಿ ಕಡಿಮೆ ಬರ್ಬೋದು. ಸೊ ಆಗಿದ್ದಾಗ ಈ 3 ರಿಂದ 4 ಲಕ್ಷ ರೂಪಾಯಿ ಎಲ್ಲಿ ಹೋಗುತ್ತೆ? ಈ 3 ರಿಂದ 4 ಲಕ್ಷ ರೂಪಾಯಿ 21 ವರ್ಷದ ಹತ್ರ ಕಂಪೇರ್ ಮಾಡ್ಕೊಂಡ್ರೆ ಬರುವಂತ ವ್ಯಾಲ್ಯೂ ಏನಿದೆ ಇನ್ಫ್ಲೇಷನ್ ಪ್ರಕಾರ ತುಂಬಾ ಕಡಿಮೆ ಇರುತ್ತೆ. ಬಟ್ ಇವತ್ತಿನ ವಿಚಾರದಲ್ಲಿ ನೀವು ಯೋಚನೆ ಮಾಡಿದ್ರೆ ದುರ್ದೈವ ಸಂಭವಿಸಿದಾಗ ಆಗುವಂತ ಲಾಭ ಏನಿತ್ತು ಆ ಲಾಭದ ಮೊತ್ತ ಎಲ್ ಐ ಸಿ ಆಫ್ ಇಂಡಿಯಾ ನಿಮಗೆ ಸಿಗುವಂತ ಬೆನಿಫಿಟ್ಸ್ ಏನಿದೆ ಹೆಚ್ಚಿಗೆ ಇರುತ್ತೆ. ಸೊ ಇದು ಮೊದಲನೇ ಎಕ್ಸಾಂಪಲ್. ಎರಡನೇ ವಿಷಯಕ್ಕೆ ಅಂತ ಬಂದಾಗ, ಕೆಲವೊಂದ್ಸಲ ದುರ್ದೈವ ಸಂಭವಿಸುತ್ತೆ ಅಂದ್ರೆ ಆಕ್ಸಿಡೆಂಟ್ಸ್ ಆಗ್ಬೋದು, ಡೆತ್ ಆಗೋದಿಲ್ಲ. ಸೊ ಡಿಸಬಿಲಿಟಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಂತ ಟೈಮಲ್ಲೂ ಕೂಡ ನಿಮಗೆ ಬ್ಯಾಂಕ್ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೂಡಿಕೆ ಮಾಡೋಂತ ಹಣ ಏನಿದೆ ಅದರಿಂದ ಸಿಗುವಂತ ನಿಮಗೆ ಮೊತ್ತ ಏನಿದೆ, ಸೊ ಹೂಡಿಕೆ ಮಾಡಿದಂತ ಹಣ ಮತ್ತೆ ಇಂಟ್ರೆಸ್ಟ್ ಅಷ್ಟೇ ಸಿಗುತ್ತೆ. ಬಟ್ ಇಲ್ಲಿ ಎಲ್ ಐ ಸಿ ಆಫ್ ಇಂಡಿಯಾದಲ್ಲಿ ಅಂತ ಬಂದಾಗ ನಿಮಗೆ ಆಗ್ಲೇ ಹೇಳಿರುವಂತ ಬೆನಿಫಿಟ್ಸ್ ಏನಿದೆ ಅದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಬರುವಂತ ಕಂತೇನಿತ್ತು ಆ ಕಂತುಗಳೆಲ್ಲಾನು ವೇವ್ ಮಾಡೋದಲ್ಲದೆ ಪ್ರತಿ ವರ್ಷ ನಿಮಗೆ ಆದಾಯ ಅನ್ನೋ ರೀತಿಯಲ್ಲಿ 2 ಲಕ್ಷ ರೂಪಾಯಿನ ಪೇ ಮಾಡ್ತಾರೆ. ಜೊತೆಲಿ 40 ಲಕ್ಷ ಏನ್ ಬರ್ಬೇಕಿತ್ತು ಆ ಅಮೌಂಟ್ ನಿಮಗೆ ಎಲ್ ಐ ಸಿ ಆಫ್ ಇಂಡಿಯಾ ಪೇ ಮಾಡುತ್ತೆ. ಸೊ 40 ಲಕ್ಷ ಆಗ್ಬೋದು ಅಥವಾ 38 ಲಕ್ಷ ಆಗ್ಬೋದು, ತೊಂದರೆ ಏನಿಲ್ಲ. ಸೊ ಒಂದು ನಿಗದಿತ ಮೊತ್ತ ಏನಿದೆ ಆ ಮೊತ್ತ ಕೂಡ ಮತ್ತೆ ನಿಮ್ಗೆ ಸಿಗುತ್ತೆ. ಇಲ್ಲಿ 3 ಲಕ್ಷ 4 ಲಕ್ಷ ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನೀವು ಎಲ್ ಐ ಸಿ ಆಫ್ ಇಂಡಿಯಾದ ಪ್ಲಾನ್ ಅನ್ನ ಬಿಟ್ಟು ಬೇರೆ ಕಡೆ ಸೆಕ್ಯೂರ್ ಸೇವಿಂಗ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿಲ್ಲ ಅಂತ ಹೇಳಿ ನೀವು ಹೂಡಿಕೆ ಮಾಡ್ಲಿಕ್ಕೆ ಹೋದಾಗ ಈ ಸನ್ನಿವೇಶಗಳಲ್ಲಿ ಸಿಗುವಂತ ಪರಿಹಾರ ಏನಿದೆ, ಲಾಭದ ಮೊತ್ತ ಏನಿದೆ ಯೋಚನೆ ಮಾಡಿ ನೋಡಿ. ಸೊ ನೀವೇ ಯೋಚನೆ ಮಾಡಿ ಯಾವ್ದು ನಿಮ್ಗೆ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಅವಶ್ಯಕತೆ ಏನಿದೆ ಅದಕ್ಕೆ ತಕ್ಕಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಅದು ಖಚಿತವಾಗ್ಲೂ ಆಗ್ಲೇಬೇಕು. ರಿಟೈರ್ಮೆಂಟ್ ಅನ್ನೋದೇನಿದೆ, ರಿಟೈರ್ಮೆಂಟ್ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ. ಸೊ ಮಕ್ಕಳ ಮದುವೆ ಏನಿದೆ ಅದು ಕೂಡ ಖಂಡಿತವಾಗ್ಲೂ ನಡೆಯುವಂತ ಒಂದು ಸನ್ನಿವೇಶನೇ. ಈ ಎಲ್ಲಾ ಸನ್ನಿವೇಶಗಳು ಗ್ಯಾರಂಟಿ ಆಗಿದ್ದಾಗ ಸೊ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಆ ಇನ್ವೆಸ್ಟ್ಮೆಂಟ್ಸ್ ಕೂಡ ಆಯಾ ಸಮಯಕ್ಕೆ ತಕ್ಕಾಗಿ ಗ್ಯಾರಂಟಿಯಾಗಿ ನಿಮ್ಗೆ ಸಿಗುವಂತದ್ದು ಇದ್ರೆ ಉತ್ತಮ ಅಲ್ವಾ? ಎಸ್. ಸೊ ಹಾಗಾಗಿ ಒಂದು ಸ್ವಲ್ಪ ಮಟ್ಟದ ಲಾಭಕ್ಕೋಸ್ಕರ ಬೇರೆ ಕಡೆ ಹೂಡಿಕೆ ಮಾಡಿದಾಗ ಸೊ ನೆಕ್ಸ್ಟ್ ಭವಿಷ್ಯದಲ್ಲಿ ಬರುವಂತ ಹಣದ ಗ್ಯಾರಂಟಿ ಇಲ್ಲ ಅಂತಂದಾಗ ನಿಮ್ಮ ಗುರಿ ಏನಾಗುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಲಿಕ್ಕಿಂತ ಮುಂಚೆ ಒಂದು ಸಲ ಕಂಪ್ಯಾರಿಸನ್ ಮಾಡಿ ಹೋಲಿಕೆ ಮಾಡಿ ನಿಮ್ಮ ತೀರ್ಮಾನ ತಗೊಳ್ಳೋದು ಉತ್ತಮ ಅಂತ ನನ್ಗನ್ಸುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯೂಸ್ ಆಗಿದ್ರೆ ಮತ್ತೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ನೋದರ ಉಪಯೋಗಕರವಾಗಿದೆ ಅಂತಂದ್ರೆ ಸೊ ಲೈಕ್ ಕೊಡೋದ್ರ ಮುಖಾಂತರ ಉತ್ತೇಜನ ನೀಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡೋದ್ರಿಂದ ಭವಿಷ್ಯದಲ್ಲಿ ಬರುವಂತ ಎಲ್ಲಾ ವಿಡಿಯೋಸ್ನ ನೀವು ಮೊದಲೇ ನೋಡ್ಬೋದು. ಯಾವುದೋ ವಿಡಿಯೋನು ನೀವು ಮಿಸ್ ಮಾಡ್ಕೊಳ್ಳೋಂತ ಚಾನ್ಸಸ್ ಇರೋದಿಲ್ಲ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತ ಅಭಿಪ್ರಾಯ ಏನಿತ್ತು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಇದು ನನ್ನ ಅಭಿಪ್ರಾಯ. ಸೊ ನಿಮ್ಗೂ ಕೂಡ ಅದೇ ರೀತಿ ಅನ್ಸುತ್ತೆ ಅಂತ ಅನ್ಸುತ್ತೆ. ಆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ನನಗೆ ಉತ್ತೇಜನ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ತನಕ ಬೆಳೆದು ಬಂದಂತ G2 LIC ಗುರು ಮತ್ತೆ ಬೆಳಿಬೇಕು ಅಂತಂದ್ರೆ ಸೊ ನಿಮ್ಮೆಲ್ಲರ ಉತ್ತೇಜನ ಮತ್ತೆ ಸಹಕಾರ ಖಂಡಿತವಾಗ್ಲೂ ಬೇಕಾಗುತ್ತೆ. ಅದನ್ನ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಪೂರ್ತಿ ವಿಡಿಯೋನ ನೋಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.